ಟಿ20 ವಿಶ್ವಕಪ್ನ 16ನೇ ಪಂದ್ಯ ಗ್ರೂಪ್ ಡಿನ ನೆದರ್ಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆಯಿತು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಸೌತ್ ಆಫ್ರಿಕಾ ಲೋ ಸ್ಕೋರಿಂಗ್ ಮ್ಯಾಚಲ್ಲಿ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ಗೆ ಬಂದ ನೆದರ್ಲ್ಯಾಂಡ್ಸ್ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 103 ರನ್ ಗಳಿಸುವ ಮೂಲಕ 104 ರನ್ಗಳ ಸುಲಭ ಟಾರ್ಗೆಟ್ ನೀಡಿತು. ನೆದರ್ಲ್ಯಾಂಡ್ಸ್ ಪರ ಎಂಗಲ್ಬ್ರೆಕ್ಟ್ 40, ವ್ಯಾನ್ ಬೀಕ್ 23 ರನ್ ಗಳಿಸಿದರು. ಸೌತ್ ಆಫ್ರಿಕಾ ಪರ ಬ್ರಾಟ್ಮನ್ 4, ನೋಕಿಯೆ ಮತ್ತು ಮಾರ್ಕೋ ಜಾನ್ಸನ್ ತಲಾ 2 ವಿಕೆಟ್ ಪಡೆದರು. ಟಾರ್ಗೆಟ್ ಚೇಸ್ ಮಾಡಲು ಹೊರಟ ಸೌತ್ ಆಫ್ರಿಕಾ ತಂಡಕ್ಕೆ ಆಘಾತ ಕಾದಿತ್ತು. ಒಂದು ಕ್ಷಣ 12 ರನ್ಗೆ 4 ವಿಕೆಟ್ ಕಳೆದುಕೊಂಡು ಸೌತ್ ಆಫ್ರಿಕಾ ತಂಡಕ್ಕೆ ನೆರವಾಗಿದ್ದು ಮಿಲ್ಲರ್ ಮತ್ತು ಸ್ಟಬ್ಸ್ ಅವರು 33 ಹಾಗೂ ಮಿಲ್ಲರ್ ಅವರ ಅಜೇಯ 59 ರನ್ಗಳ ನೆರವಿನಿಂದ 18.5ನೇ ಓವರ್ಗೆ 6 ವಿಕೆಟ್ ಕಳೆದುಕೊಂಡು 106 ರನ್ ಗಳಿಸುವ ಮೂಲಕ ಗೆಲುವು ಸಾಧಿಸಿತು. ನೆದರ್ಲ್ಯಾಂಡ್ಸ್ ಪರ ಕಿಂಗ್ಮಾ ಮತ್ತು ವ್ಯಾನ್ ಬೀಕ್ ತಲಾ 2 ವಿಕೆಟ್ ಪಡೆದರು. ಸೋಲಿನ ದವಡೆಗೆ ಸಿಕ್ಕಿದ್ದ ತಂಡವನ್ನು ತಮ್ಮ ಅರ್ಧಶತಕದ ಮೂಲಕ ಗೆಲ್ಲಿಸಿದ ಡೇವಿಡ್ ಮಿಲ್ಲರ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದರು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.